ಇಂಥ ಕೇಸ್ಗಳಲ್ಲಿ ಯಾರು ಕಾಪಾಡಬೇಕು ಅಂತ ನಿಂತ್ಕೊಳ್ಳಲ್ಲ. ಕಾಪಾಡಬೇಕು ಅಂತ ಟ್ರೈ ಮಾಡಿದ್ರು ಕೂಡ ಎಷ್ಟು ಸಂದರ್ಭಗಳಲ್ಲಿ ಆಗಲ್ಲ. ಅದು ಪ್ರತಿಯೊಬ್ಬ ಮನುಷ್ಯ ಕೂಡ ನಾನು ಈ ಕೇಸಿಂದ ಆಚೆ ಬಂದರೆ ಸಾಕು ಅಂತಲೇ ಕಾಯೋದು. ಇದು ಅಣ್ಣ, ಇದು ಬಾಸು, ಇದು ಅಭಿಮಾನ, ಬಾಸ್ಗೋಸ್ಕರ ನಾನು ಜೀವನ ಪೂರ್ತಿ ಜೈಲಿರ್ತೀನಿ, ನಾನೇ ಒಪ್ಕೊಂಡ್ಬಿಡ್ತೀನಿ. ಇದೆಲ್ಲ ಬಹಳ ರೇರ್. ಇದು ಬಹಳ ರೇರು. ಏನೇ ಮಾತಾಡ್ಕೊಳ್ಳಿ, ಇದು ನನ್ನದು ಪಾತ್ರ ಇಲ್ಲ ಅಂತಲೇ ಪ್ರತಿಯೊಬ್ಬ ಮನುಷ್ಯ ವಾದ ಮಾಡೋಕ್ಕೆ ಶುರು ಮಾಡೋದು ಇದರಲ್ಲಿ. ಸೊ ಹಾಗಿದ್ದಾಗ 17 ಜನ ನಾನು ಈ ಪರಪ್ನಗ್ರಹಾರದಿಂದ ಯಾವತ್ತು ಆಚೆ ಬರ್ತೀನಪ್ಪ, ಆಚೆ ಬಂದರೆ ಸಾಕಪ್ಪ ಅಂತಲೇ ಕಾಯ್ತಾ ಇರ್ತಾರೆ. ಕೋರ್ಟ್ನ ಕಟಕಟೆಯಲ್ಲಿ ಇವತ್ತು ಡಿ ಗ್ಯಾಂಗ್ನ ಭವಿಷ್ಯ ಡಿಸೈಡ್ ಆಗುತ್ತೆ. ಅಟ್ಲೀಸ್ಟ್ ಭವಿಷ್ಯ ಮುಂದಕ್ಕೆ ವಿಚಾರಣೆ ಕಾಲದಲ್ಲಿ ಡಿಸೈಡ್ ಆಗುತ್ತೆ. ಅದು ಇವತ್ತಾಗೋದೇನು ಅಂತ ಹೇಳಿದ್ರೆ, ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಕೋರ್ಟ್ ಹೇಳಿದೆ ಇಲ್ಲಿ ಅಂತ. ಇಲ್ಲಿವರೆಗೆ ಪೊಲೀಸರು ಚಾರ್ಜ್ ಶೀಟ್ ಕೊಡೋದು ಅದು ಇದು ಎಲ್ಲ ಆಗಿರುತ್ತೆ. ಅದೆಲ್ಲ ಒಂದು ಭಾಗ. ಕೋರ್ಟ್ ಇವತ್ತು ಹೇಳೋದು. ಕೋರ್ಟ್ ಹೇಳುತ್ತಲ್ಲ, ನಿನ್ನ ಮೇಲೆ ಇಂಥ ಆರೋಪ ಇದೆ, ನೀನು ಸ್ಟೇಟ್ ಹೊಡೆದಿದ್ಯಾ ಅವನಿಗೆ, ನೀನು ಕೊಂದುಬಿಟ್ಟಿದ್ಯಾ ಅವನನ್ನು, ಇನ್ನೊಬ್ಬ ನೀನೇ ಪ್ಲ್ಯಾನ್ ಮಾಡಿದ್ಯಾ, ನಿಮ್ಮದು ಸ್ಟೋನಿ ಬ್ರೂಕು, ನಿಮ್ಮಲ್ಲೆಲ್ಲ ಸೇರಿಕೊಂಡು ಇಲ್ಲಿ ಸಂಚು ಮಾಡಿದ್ದೀರಾ, ಕಿಡ್ನ್ಯಾಪ್ ಮಾಡೋದು ನೀನೇ, ಕಿಡ್ನ್ಯಾಪ್ಗೆ ನಿಮ್ಮ ಮೇಲೆ ಇಂಥ ಚಾರ್ಜ್ ಬಂದಿದೆ. ಇಲ್ಲಿ 306 ಒಬ್ಬರಿಗೆ, 302 ಒಬ್ಬರಿಗೆ, ಕ್ರಿಮಿನಲ್ ಕಾನ್ಸ್ಪಿರಸಿ ಸೆಕ್ಷನ್ 120B ಒಬ್ಬರಿಗೆ, ಪ್ರತಿಯೊಂದನ್ನು ಓದಿ ಹೇಳ್ತಾರೆ. ಮಾರಣಾಂತಿಕ ಹಲ್ಲೆ, ಸಂಚು, ಕಿಡ್ನ್ಯಾಪ್, ಆನಂತರ ಅಮಾನವೀಯವಾಗಿ ನಡ್ಕೊಂಡಿರೋದು, ಕ್ರೂರವಾಗಿ ವರ್ತಿಸಿರುವುದು, ಆನಂತರ ಸಾಕ್ಷ್ಯನಾಶ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಇಲ್ಲಿ ಎವಿಡೆನ್ಸನ್ನು ಹಾಳು ಮಾಡೋದು ಕೂಡ ಅಷ್ಟೇ ಗಂಭೀರ ಪ್ರಕರಣ ಆಗಿಬಿಡುತ್ತೆ. ಅಂದರೆ ಎವಿಡೆನ್ಸ್ ಹಾಳು ಮಾಡಿದ್ದಾರೆ ಅಂದರೆ ತಪ್ಪು ಮಾಡೋದ್ರಿಗೆ ಮನವರಿಕೆ ಆಗಿಬಿಟ್ಟಿದೆ ಅಂತ. ತಪ್ಪು ಮಾಡಿಬಿಟ್ಟಿದ್ದೀವಿ, ಸಿಕ್ಕಾಕೊಳ್ಳಬಾರದು, ಕಾನೂನು ಕಣ್ಣಲ್ಲಿ ನಾವು ಸಿಕ್ಕಾಕೋಬಾರ್ದು, ಅಪರಾಧಿಗಳಾಗಬಾರ್ದು ಅಂತ. ಆನಂತರ ಬಾಡಿನ ಯಾರೋ ಬಿಸಾಕಿರಬಹುದು, ಅಥವಾ ಬಾಡಿನ ತೊಗೊಂಡೋಗಿ ಯಾರೋ ಕಾರಿಗೆ ಬಾಡಿನೊಬ್ಬ ತುಂಬಕ್ಕೆ ನೆರವಾಗಿರಬಹುದು, ಇನ್ನೊಬ್ಬ ಯಾರೋ ಅವನ ಬಾಡಿನ ಹಿಡ್ಕೊಂಡಿರಬಹುದು. ಬಿಸಾಕ್ಬೇಕಾದ್ರೆ ಎಷ್ಟು ಜನ ಹಿಡ್ಕೊಂಡಿದ್ರು, ಯಾರು ಬಿಸಾಕಿದ್ರು, ದರ್ಶನ್ಗೆ ಇದು ಗೊತ್ತಿಲ್ವಾ, ಅವ ಕಮ್ಯುನಿಕೇಷನ್ ಏನಾಗಿತ್ತು, ಯಾವಾಗ ಹೊಡೆದಿದ್ದು, ಯಾವಾಗ ಸತ್ತಿದ್ದು, ಆ ಮನುಷ್ಯನ ಕಡೆ ಮಾತುಗಳು ಏನಾಗಿದ್ವು, ಏನಾದರೂ ವಿಡಿಯೋ ಸಿಕ್ಕಿದೆಯಾ, CCTV ಫುಟೇಜ್ ನಿಜವಾಗ್ಲೂ ಇದೆಯಾ. ಕೆಲವರು ಹೇಳ್ತಾರೆ ಇಡೀ ಗೋಡೌನ್ಗೆ CCTVನೇ ಇರಲಿಲ್ಲ ಅಂತ ಕೆಲವರು ಮಾತಾಡ್ತಾರೆ. ಇನ್ನು ಕೆಲವರು ಅವನು ಹೆಂಗೆ ಬಿದ್ದವನು ತೋರಿಸೋ, ಇದಾನೇನೋ ಅವನು ಅಂತ ಕೇಳಿದಾಗ ಯಾರೋ ಒಂದು 3 ಸೆಕೆಂಡ್ದು 10 ಸೆಕೆಂಡ್ದು ವಿಡಿಯೋ ಮಾಡಿ ಇನ್ಯಾರೋ ಕಳಿಸಿದ್ರು, ಆ ವಿಡಿಯೋ ಅಷ್ಟೇ ಸಿಕ್ಕಿರೋದು. ಇದರಲ್ಲಿ ಒಂದು ವಿಚಾರ, ಅವನು ಬೇಡ್ಕೊಳ್ತಾ ಇರೋ ಫೋಟೋ ಏನಾದ್ರು ನಕಲಿ ಅಂತಾರೆ. ಕೆಲವು ಇಲ್ಲ, ನೀಲಿ ಜೀನ್ಸು ಬಿಳಿ ಶರ್ಟ್ ಬನಿಯನ್ನಲ್ಲಿ ಅವನೇನು ಬಿದ್ದಿದ್ದಾನಲ್ಲ ಅದೊಂದು ಒರಿಜಿನಲ್ ಫೋಟೋ ಒಂದು ಅಂತ ಹೇಳ್ತಾರೆ. ಇರಲಿ. ಇನ್ನೊಂದು ಕಡೆ ಪವಿತ್ರ ಗೌಡ ತಾಯಿ ಮಗಳನ್ನು ನೋಡಬೇಕು ಅಂತೇಳಿ ಸೆಷನ್ಸ್ ಕೋರ್ಟ್ಗೆ ಬಂದಿದ್ದಾರೆ. ಇವ್ರಿಗೆ ಜೈಲಲ್ಲಿ ಹೋಗಿ ನೋಡೋಕ್ಕಾಗಲ್ಲ ಅಂತಲ್ಲ, ವಾರದಲ್ಲಿ 1-2 ದಿನ ಅವಕಾಶ ಸಿಗಬಹುದು ಅದಕ್ಕೆ. ಆದರೆ ಇವತ್ತು ಹೇಗಿದ್ರು ಬೆಂಗಳೂರು ಕೋರ್ಟ್ಗೆ ಬಂದಿದ್ದಾರಲ್ಲ, ಮಗಳು ನೋಡ್ಕೊಂಡು ಬರೋಣ ಅಂತ ಹೇಳಿ ಪವಿತ್ರ ಗೌಡ ತಾಯಿ ಬಂದಿರೋದು ಸೆಷನ್ಸ್ ಕೋರ್ಟ್ನ ಹತ್ತಿರ. ಪವಿತ್ರ ಗೌಡ ನೋಡಿ, ಇಲ್ಲಿ ಯಾವ ಫೋಟೋ ನೀವು ನೋಡ್ತಾ ಇದ್ದೀರಿ, ಒಂದು ರೈಟ್ ಸೈಡಲ್ಲಿ ನೋಡ್ತಾ ಇದ್ದೀರಲ್ಲ, ಹಣೆ ಮೇಲೆ ಕುಂಕುಮ, ಮಾಸ್ಕ್ ಹಾಕ್ಕೊಂಡು ದರ್ಶನ್ ಬಂದಿರೋದು. ಹಣೆ ಮೇಲೆ ಕುಂಕುಮ ಮತ್ತು ಮಾಸ್ಕ್. ಬಹುಶಃ ಜೈಲಿಗೆ ಹೋಗ್ಲಿಕ್ಕಿಂತ ಮುಂಚೆ ದರ್ಶನ್ ಹೆಡ್ ಶೇವ್ ಮಾಡಿಸಿದ್ರು, ತಲೆಯನ್ನು ಬೋಳು ಮಾಡಿಸಿಕೊಂಡಿದ್ರು. ಇದೀಗ ದರ್ಶನ್ ನಾವು ನೋಡ್ತಾ ಇದ್ದೀವಿ, ಹಣೆ ಮೇಲೆ ಕುಂಕುಮ ಇಟ್ಕೊಂಡು ಒಂದು ಕಪ್ಪು ಬಣ್ಣದ ಮಾಸ್ಕನ್ನು ಹಾಕ್ಕೊಂಡು ದರ್ಶನ್ ಇರೋದು. ಇದು TV5 ಎಕ್ಸ್ಕ್ಲೂಸಿವಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಡಿ ಗ್ಯಾಂಗ್ಗೆ ಒಂದು ಕಡೆ ಢವಢವ ಶುರುವಾದರೆ, ಇನ್ನೊಂದು ಕಡೆ ಇದರಲ್ಲಿ 2 ಭಾಗನೂ ಇರುತ್ತೆ. ಒಂದು ನಿರಾಳತೆ, ಏನೋ ಒಂದು ಹೇಳಿಬಿಡ್ತಾರಲ್ಲಪ್ಪ, ನಮ್ಮ ಪಾತ್ರ ಗೊತ್ತಾಗ್ಬಿಡುತ್ತೆ, ಅದ್ರ ಪ್ರಕಾರ ವಕೀಲರು ಇಟ್ಬಿಡ್ತೀವಿ ನಾವು. ಆ ವಕೀಲರು ಮೂಲಕವಾಗಿ ನಮ್ಮ ಪಾತ್ರಕ್ಕೆ ಎಷ್ಟು ಕಡಿಮೆ ಆಗುತ್ತೋ ಶಿಕ್ಷೆ ಅಷ್ಟು ಕಡಿಮೆ ಮಾಡ್ಕೊಂಡ್ಬಿಡೋಣ. ನಾನು ಕೊಲೆ ಮಾಡಲಿಲ್ಲ, ನಾನು ಕಾರ್ ಡ್ರೈವ್ ಮಾಡ್ಕೊಂಡು ಹೋಗಿದ್ದೆ, ದರ್ಶನ್ ಕರ್ಕೊಂಡು ಹೋದರು, ಅಲ್ಲಿದ್ದೆ, ಇಷ್ಟೇ ಸೊನ್ನೆ ನನಗೆ ಗೊತ್ತಿರೋದು ಇರ್ಬೋದು, ಅದನ್ನು ಅಲ್ಲಿಗಳೇಕಾಗಲ್ಲ. ದರ್ಶನ್ ಮನೆಗೆ ನಾನು ಹೋಗಿದ್ದೆ, ಈ ಥರದ್ದು ಯಾರೋ ಕಿವಿಲಿ ಬಂದು ದರ್ಶನ್ಗೆ ಏನೋ ಹೇಳಿದ್ರು, ಅಲ್ಲಿ ನಡೀರಿ ಅಂತ ಹೇಳಿದ್ರು, ಗಾಡಿ ತೆಗಿಯೋ ಅಲ್ಲಿಗೆ ಅಂತ ಹೇಳಿದ್ರು, ನನಗೆ ಅಡ್ರೆಸ್ ಕೂಡ ಗೊತ್ತಿರಲಿಲ್ಲ, ಡ್ರೈವ್ ಮಾಡ್ಕೊಂಡು ಹೋದೆ. ಪವಿತ್ರ ಗೌಡನ ಪಿಕಪ್ ಮಾಡು ಅಂತ ಹೇಳಿದ್ರು, ಪಿಕಪ್ ಮಾಡ್ಕೊಂಡ್ವಿ, ಶೆಡ್ ಹತ್ರ ಹೋದ್ವಿ, ನಾವು ಕಾರಲ್ಲಿ ನಮ್ಮ ನಾವು ಇದ್ವಿ. ಇವರು ಆಮೇಲೆ ಆನಂತರ ಏನು ನಡೀತಿದೆ ಅಂತ, ಇವನು ಯಾರು ಈ ಥರ ಎಲ್ಲ ಮಾಡಿದ್ನಾ, ಪವಿತ್ರ ಗೌಡ ಈ ಥರ ಮಾಡಿದ್ನಾ, ಇವನು ಈ ಮಟ್ಟಿಗೆ ಚಾಟ್ ಮಾಡೋನು ಯಾರು ಅಂತ ನೋಡ್ಲಿಕ್ಕೆ ಹೋದಾಗ ಹೊಡಿತಾ ಇದ್ರು. ನಾನು ಕಾಲಿಗೆ ಬಿದ್ದೆ, ಕಾಲು ಇಟ್ಕೊಂಡ್ಬಿಟ್ಟೆ ಅವ್ರದ್ದು, ಹೊಡಿಬೇಡಿ ಅಂತ ನಾನು ಕೇಳಿಕೊಂಡೆ, ಇಷ್ಟೇ ಗೊತ್ತಿರೋದು. ಹೋಗೋ ಸುಮ್ಮನೆ ಅಂತ ನಾನು ಅವನನ್ನು ಆಮೇಲೆ ಹೇಳಿದೆ. ದರ್ಶನ್ ಕೂಡ ಅಲ್ಲಿಂದ ನಾವು ಬಂದುಬಿಟ್ವಿ, ಅವನಿಗೆ ಊಟ ಕೂಡ ಕೇಳಿದ್ರು, ಹೊಡೆದಿದ್ದು ನಿಜ ದರ್ಶನ್ ಅವರು, ರಿಪೀಸಲ್ಲಿ ಹೊಡೆದ್ರು, ಹಗ್ಗದಲ್ಲಿ ಹೊಡೆದ್ರು, ಸಣ್ಣ ಮರದ ಕೊಂಬೆಯಲ್ಲಿ ಹೊಡೆದ್ರು, ಇದೆಲ್ಲ ಇರುತ್ತೆ, ಒಂದು ಭಾಗ ಇರುತ್ತೆ. ಅವರವ್ರ ಮೇಲೆ ಏನು ಚಾರ್ಜ್ ಇದೆ ಅನ್ನೋ ವಿಷಯ ಇದೆಯಲ್ಲ, ಬಹಳ ನಿರ್ಣಾಯಕ ಇದು, ತುಂಬ ನಿರ್ಣಾಯಕ ಇದು. ಅದಷ್ಟಕ್ಕೆ ಕಾಯ್ತಾ ಇರ್ತಾರೆ ಅವರು. ಇವ್ರೇನೋ ಅನ್ಕೊಂಡ್ಬಿಟ್ಟಿರ್ತಾರೆ, ಕ್ರೈಮ್ ಸೀನಲ್ಲಿ ಇದ್ದಂಥವರು ನನ್ನ ಮೇಲೆ ಏನು ಬರೆದಿದ್ದಾರೋ ಅಂಥೇಳಿ ಇಷ್ಟು ದಿನಗಳ ಕಾಲವು ಪರಪ್ನಗ್ರಹಾರದ ಅದೇ ಚಿಂತೆಯಲ್ಲಿರ್ತಾರೆ. ಇವತ್ತು ನಂದಿಷ್ಟೇ ಪಾತ್ರ. ಎಕ್ಸಾಮ್ ಹಾಲ್ಗೆ ಹೋಗಬೇಕಾದ್ರೆ ಏನೇನು ಕ್ವಶನ್ ಬರುತ್ತೋ ಅಂತ ಒದ್ದಾಡ್ತಾ ಇರ್ತಾರಲ್ಲ ಎಕ್ಸಾಮ್ ಬರೆಯುವಂಥವ್ರು. ಆ ನಂತರ ನನಗೆ ಗೊತ್ತಿರೋ ಅಷ್ಟೇ ಕೇಳಿಬಿಟ್ಟಿದ್ದಾರೆ ಇಲ್ಲಿ.
ಇದರಲ್ಲಿ 80 ಮಾರ್ಕ್ಸ್ ಬರುತ್ತೆ ಅಂತ ಅನ್ಕೋತಾರಲ್ಲ, ಆ ರೀತಿಯ ಸಂದರ್ಭ ಇದು. ಇಡೀ ಡಿ ಗ್ಯಾಂಗ್ ನ್ಯಾಯಾಧೀಶರಿಗೋಸ್ಕರವಾಗಿ ಇಲ್ಲಿ ವೆಯ್ಟ್ ಮಾಡ್ತಿರೋದು. ವಕೀಲರು ಕಾಯ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನ ಕಲಾಪ ಆರಂಭವಾಗುತ್ತೆ. ಸೆಷನ್ಸ್ ಕೋರ್ಟ್ನ ಆವರಣದಲ್ಲಿ ಬಿಗಿ ಭದ್ರತೆ ಇದೆ. ಪವಿತ್ರ ಗೌಡ ತಾಯಿ ಕೂಡ ಸೆಷನ್ಸ್ ಕೋರ್ಟ್ಗೆ ಬಂದಿದ್ದಾರೆ. ಚಾರ್ಜ್ ಫ್ರೇಮ್ ನಿಗದಿ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಬಂದಿದ್ದಾರೆ. ಮಗಳು ನೋಡಬೇಕು ಅಂತ ಹೇಳಿ ಪವಿತ್ರ ಗೌಡ ತಾಯಿ ಅಲ್ಲಿಗೆ ಬಂದಿರೋದು. ಅಪರಿಚಿತ ಶವ ಸಿಗುತ್ತೆ 2024 ಜೂನ್ 9ನೇ ತಾರೀಕು. ಅದರ ಬಗ್ಗೆ ಕಂಪ್ಲೇಂಟ್ ಆಗುತ್ತೆ. ಜೂನ್ 10ಕ್ಕೆ ಕಾಮಾಕ್ಷಿ ಪಾಳ್ಯ ಠಾಣೆಗೆ ಶರಣಾಗಿರ್ತಾರೆ 4 ಜನ. A4 ರಾಘವೇಂದ್ರ, A15 ಕಾರ್ತಿಕ್, A16 ಕೇಶವಮೂರ್ತಿ, A17 ನಿಖಿಲ್ ನಾಯಕ್ ಕಾಮಾಕ್ಷಿ ಪಾಳ್ಯ ಠಾಣೆಗೆ ಶರಣಾಗ್ಬಿಡ್ತಾರೆ. ಹಣಕಾಸಿನ ವಿಚಾರ ಕೊಲೆ ಮಾಡಿದ್ವಿ ಅಂತ ಹೇಳ್ತಾರೆ, ಆದರೆ ವಾಸ್ತವ ಹಾಗಿರಲ್ಲ. ಪ್ರತ್ಯೇಕ ವಿಚಾರಣೆ ಮಾಡಿದಾಗ ತಂದೆ ಸಾವಿನ ಹಿನ್ನೆಲೆಯಲ್ಲಿ ಷರತ್ತುಬದ್ಧ ಜಾಮೀನು ಸಿಕ್ಕಿತ್ತು ಪ್ರದೋಷ್ಗೆ. ಕೋರ್ಟ್ಗೆ ಬಂದಿರೋದು ಆರೋಪಿ ಪ್ರದೋಷ್. ಏನು ಎಸ್ಕಾರ್ಟ್ ಏನಿಲ್ಲ. ಪ್ರದೋಷ್ ಅವತ್ತಿನ ಗಮನಿಸಿದೀವಿ ನಾವು. ಜಾಮೀನಲ್ಲಿ ಇದ್ರು, ತಂದೆ ಕಾರ್ಯ ಇದ್ರು. ಕೋರ್ಟ್ ಬುಲಾವ್ ಕೊಟ್ಟಾಗ ನನ್ನ ತಂದೆ ಕಾರ್ಯ ಇದೆ ಅದೋ ಇದು ಅಂತ ಹೇಳಿ ತಪ್ಪಿಸ್ಕೊಳ್ಬೇಕು, ಬರಬಾರ್ದು ಅಂತ ಏನಿಲ್ಲ. ಕೋರ್ಟ್ಗೆ ಎಲ್ಲ ಟೈಮಲ್ಲೂ ಈ ಆರೋಪಿ ಬಂದಿರೋದು ಪ್ರದೋಷ್. ತಂದೆ ಸಾವಿನ ಕಾರಣದಿಂದಾಗಿ ಜಾಮೀನ್ ಮೇಲೆ ಆಚೆ ಇರೋದು ಪ್ರದೋಷ್. ಇವತ್ತು ಚಾರ್ಜ್ ನಿಗದಿ ಆಗುತ್ತಲ್ಲ, ಚಾರ್ಜ್ ನಿಗದಿ ಆದರೆ ಸಾಕು ಅಂತ ಅನೇಕರು ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರೂ ಕಾಪಾಡಲ್ಲ, ಯಾರೂ ಕಾಪಾಡೋಕ್ಕಾಗಲ್ಲ. ಈ ಒಂದು ಕೇಸಲ್ಲಿ ಪ್ರತಿಯೊಬ್ಬ ಮನುಷ್ಯ ಕೂಡ ಇಲ್ಲಿ ಟ್ರೈ ಮಾಡೋದು ನಾನು ನಿರ್ದೋಷಿ ಅಂತ. ನಿರ್ದೋಷಿ ಇರಬಹುದು ಅಥವಾ ಇರದೇ ಇರಬಹುದು. ಪ್ರತಿ ಆರೋಪಿನೂ ಟ್ರೈ ಮಾಡೋದು ಅದಕ್ಕೇನೆ. ದರ್ಶನ್ ನೀವು ನೋಡ್ತಾ ಇದ್ದೀರಾ, ಹಣೆ ಮೇಲೆ ಕುಂಕುಮ ಇಟ್ಕೊಂಡು ಮಾಸ್ಕ್ ಹಾಕ್ಕೊಂಡು ಇವತ್ತು ಕೋರ್ಟ್ ಹಾಲ್ಗೆ ಎಂಟ್ರಿ ಆಗಿರೋದು ದರ್ಶನ್. ಅನೇಕ ರೀತಿಯಲ್ಲಿ ಜೈಲಿನ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಸುಧಾರಣೆಗಳಾಗಬೇಕು, ನಮಗಿನ್ನೂ ಏನೋ ಸಿಗಬೇಕು, ನಮಗೇನು ಕೊಡ್ತಾರಂತ ಕೇಳ್ಕೊಂಡಿದ್ರು. ಒಬ್ಬರು 14 kg ಸಣ್ಣ ಆಗಿರಬೇಕು, ಒಬ್ಬರು 7 kg ಸಣ್ಣ ಆಗಿರಬೇಕು. ಇರಲಿ, ದರ್ಶನ್ ಏನೋ 14 kg ಸಣ್ಣ ಆದರು ಅಂತ ಒಂದು ಕಡೆ ಹೇಳ್ತಾರೆ. 14 kg ಸಣ್ಣ ಆಗಿದ್ದಾರೆ. ನಮಗೆ ಒಂದು ಬಿಸಿಲಿಗೂ ಇಲ್ಲಿ ಅವಕಾಶ ಮಾಡಿಕೊಡ್ತಾ ಇಲ್ಲ. ನನಗೆ ಫಂಗಸ್ ಬಂದಿದೆ, ನನಗೆ ಸಮಸ್ಯೆ ಆಗ್ತಾ ಇದೆ, ಒಂದು ಬಿಸಿಲಿಗೆ ಅವಕಾಶ ಮಾಡಿಕೊಟ್ಬಿಡಿ, ನಮಗೆ ಬೇಕಾದ್ರೆ ಬಂದು ಚೆಕ್ ಮಾಡಿ, ಇಲ್ಲ ನಮಗೊಂದಷ್ಟು ವಿಷ ಕೊಟ್ಟುಬಿಡಿ, ನಮ್ಮನ್ನು ಸಾಯಿಸಿಬಿಡಿ. ಇಲ್ಲಿವರೆಗೂ ಹೋಗಿತ್ತು ಕೋರ್ಟಲ್ಲಿ, ಇಲ್ಲಿವರೆಗೂ ಹೋಗಿತ್ತು. ಆ ಥರ ಎಲ್ಲ ಮಾತಾಡಬಾರ್ದಪ್ಪ ಅಂತ ಹೇಳಿ ಒಂದು ಕಡೆ ನ್ಯಾಯಾಧೀಶರು ಕೂಡ ದರ್ಶನ್ಗೆ ವಾರ್ನಿಂಗ್ ಮಾಡಿದರು. ಇದರ ಆಚೆಗೆ ಇವತ್ತು ಎಲ್ಲ ಆರೋಪಿಗಳು ಬಹಿರಂಗವಾಗಿ ಅಂದರೆ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿದ್ದಾರೆ. ಪವಿತ್ರ ಗೌಡದಿಂದ ಹಿಡಿದು ದರ್ಶನ್ ಗೌಡದಿಂದ ಹಿಡಿದು ಎಲ್ಲ 17 ಜನ ಆರೋಪಿಗಳು ಕೂಡ ಇದೀಗ ಕೋರ್ಟ್ ಹಾಲ್ನಲ್ಲಿ ನ್ಯಾಯಾಧೀಶರ ಬರುವಿಕೆಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಕೋರ್ಟ್ಗೆ ಬಂದಿರೋದು ಆರೋಪಿ ಪ್ರದೋಷ್. ತಂದೆ ಸಾವಿನ ಕಾರಣದಿಂದಾಗಿ ಬೇಲ್ ಮೇಲಿರೋದು ಪ್ರದೋಷ್. ಸೊ ಬೇಲ್ ಮೇಲಿದ್ರು ಕೂಡ ಇವತ್ತು ಹಾಜರಾಗಲೇಬೇಕಿತ್ತು, ಹಾಜರಾಗಿರೋದು ನಿಜ. ಇನ್ನೊಂದು ಕಡೆ ಎಲ್ಲ ಆರೋಪಿಗಳು ಬರೀ ಇಲ್ಲಿ ಪ್ರದೋಷ್ ಅಂತನೋ ಬರೀ ದರ್ಶನ್ ಅಂತನೋ ಅಲ್ಲ, ಯಾವೆಲ್ಲ ಆರೋಪಿಗಳ ಈ ಒಂದು ಕೇಸಲ್ಲಿ ಆರೋಪಿಗಳು ಅಂತ ಆಗಿದ್ದಾರೋ ಅವರೆಲ್ಲರೂ ಹಾಜರಾಗಲೇಬೇಕಾಗಿತ್ತು, ಹಾಜರಾಗಿದ್ದಾರೆ ಕೂಡ ಇವತ್ತಿಲ್ಲಿಗೆ. ಸೊ ಇಡೀ ಒಂದು ಕೇಸಲ್ಲಿ ಒಂದು ಕುತೂಹಲ ಇರೋದೇನು ಅಂತ ಹೇಳಿದ ಆರೋಪಿಗಳಿಗೆ ನಮ್ಮ ಮೇಲೆ ಏನೇನು ಹೇಳಿದ್ದಾರಪ್ಪ, ಆದಷ್ಟು ನಮ್ಮ ಮೇಲೆ ಹಾಕಿರ್ತಕ್ಕಂಥ ಆರೋಪಗಳು ಕಡಿಮೆ ಇರಲಿ, ನಮ್ಮ ಮೇಲೆ ಕೊಲೆ ಅನ್ನೋ ಒಂದು ಸೆಕ್ಷನ್ ಬಿಟ್ಟುಬಿಟ್ಟು ಈ ಯಾವುದೋ ಕಿಡ್ನ್ಯಾಪು, ಸಾಕ್ಷಿನಾಶನೋ ಅಥವಾ ಇವನು ಸಹಕರಿಸಿದ್ದ ಅಂತನೋ ಆ ಸ್ಥಳದಲ್ಲಿ ಇದ್ದ ಅಂತನೋ ಏನೋ ಈ ಥರ ಸಣ್ಣ ಪುಟ್ಟ ಹಾಕಿಬಿಟ್ರೆ 1 ವರ್ಷ 2 ವರ್ಷವೋ ಬೇಕಾದ್ರೆ ಜೈಲಲ್ಲಿ ಇದ್ಕೊಂಡು ಅದು ಮುಗಿಸ್ಕೊಂಬಿಡೋಣ ನಾವು, ನಮ್ಮನಿಗಂತೂ ಜೀವಮಾನ ಪೂರ್ತಿ ಇಲ್ಲೇ ಇದ್ಬಿಡಿ ಅಂತ ಹೇಳಿದ್ರೆ ನಮಗಾಗಲ್ಲ. ಈ ಥರನೇ ಪ್ರತಿಯೊಬ್ಬರು ಕಾಯ್ತಾ ಇರ್ತಾರೆ. ಇಲ್ಲಿ ಯಾವ ಆರೋಪಿ ಯಾರನ್ನು ಕೂಡ ಕಾಪಾಡಲ್ಲ, ತಾನು ಆಚೆ ಬರೋದಷ್ಟೇ ಪ್ರತಿಯೊಬ್ಬರು ಇಲ್ಲಿ ನೋಡ್ತಾರೆ ಹೊರತು ಇನ್ನೇನು ಬೇಕಾಗಲ್ಲ ಅವ್ರಿಗೆ. ತಾನು ಆಚೆ ಬರೋದಷ್ಟೇ ಅವ್ರಿಗೆ ಆಗುತ್ತೆ. ಈ ಅಭಿಮಾನ, ಪ್ರೀತಿ, ಗೌರವ, ಬಾಸು, ಅಣ್ಣ, ಸ್ಟಾರು ಇದೆಲ್ಲ ಇದೆಯಲ್ಲ, ಇದೆಲ್ಲ ಆಚೆ ಕೇಳೋಕ್ಕೆ ಮಾತ್ರ ಅದ್ಭುತವಾಗಿರುತ್ತೆ. ಆಚೆ ಕೇಳೋಕ್ಕೆ ಅದ್ಭುತವಾಗಿರುತ್ತೆ. ಇಂಥ ಕೇಸಲ್ಲಿ ಅವರೇನೂ ಮಾಡಿಲ್ಲ ಅಂತ ಹೇಳಿ 16 ಜನ ಒಪ್ಕೊಂಬಂದು ನೋಡೋಣ.